ಯು. ಸಾಕಷ್ಟು ಪರ ವಿರೋಧದ ನಡುವೆ ಕೂಡ ಈಗಾಗಲೇ ಕಂಬಳಕ್ಕೆ ಮೈಸೂರಿನಲ್ಲಿ ಸಿದ್ಧತೆಗಳು ಆರಂಭ ಆಗಿದೆ. ಎಲ್ಲೋ ಒಂದು ಕಡೆ ಆ ಥರದಿಂದ ಈ ಒಂದು ಕೆಲಸವನ್ನು ಆರಂಭ ಮಾಡಿದ ಕಾರಣಕ್ಕಾಗಿ ಈಗ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರ ಮೇಲೂ ಕೂಡ FIR ದಾಖಲಾಗಿರುವಂಥದ್ದು. ಭಾಳ ಪ್ರಮುಖವಾಗಿ 20ಕ್ಕೂ ಹೆಚ್ಚು ಮರಗಳನ್ನು ಯಾವುದೇ ರೀತಿ ಅನುಮತಿ ಪಡೆಯದೆ ಕಡಿದ ಪರಿಣಾಮವಾಗಿ ಈಗ FIR ದಾಖಲಾಗಿದೆ. ದೃಶ್ಯ ಗಮನಿಸ್ತಾ ಇರ್ಬೋದು. ಸುಮಾರು ಈಗಾಗಲೇ ಏನೋ ಸಾತ್ಕಳ್ಳಿ ರಿಂಗ್ ರೋಡ್ ಪಕ್ಕದಲ್ಲಿ ಬರುವಂತಹ ಸಾತ್ಕಳ್ಳಿಯಲ್ಲಿದೆ. VTU ಕಾಲೇಜಿನ ಪಕ್ಕದಲ್ಲಿ ಬರುವಂತಹ ಜಾಗ ಇದು. ಸುಮಾರು 20 ಎಕರೆ ಜಾಗ ಇಲ್ಲಿದೆ. ಈ ಒಂದು ಜಾಗದಲ್ಲಿ ಸರ್ಕಾರ ಏನು ಸೈಕ್ಲಿಂಗ್ ವೆಲೋಡ್ರೋಮ್ ಅಂತೇಳಿ ಒಂದು ಸ್ಪೋರ್ಟ್ಸ್ ಏನಿದೆ ಆ ಒಂದು ಸ್ಪೋರ್ಟ್ಸನ್ನು ಆಯೋಜನೆ ಮಾಡೋದಕ್ಕೆ ಜಾಗವನ್ನು ಗುರುತು ಮಾಡಿತ್ತು. ಜಾಗವನ್ನು ಗುರುತು ಮಾಡಿ ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಯಾವುದೇ ಅನುಮತಿಯನ್ನು ಪಡೆದಂತೆ ಮರವನ್ನು ಕಡಿದ ಪರಿಣಾಮವಾಗಿ ಸುಮಾರು 20ಕ್ಕೂ ಹೆಚ್ಚು ಜಾಲಿ ಮರಗಳನ್ನು ಕಡಿದಿದ್ದಾರೆ. ಜೊತೆಗೆ ಈಗಾಗಲೇ ಏನು ಗುಲ್ಮೋಹರ್ ಮರ ಇರ್ಬೋದು, ಕರಿ ಜಾಲಿ ಮರ ಇರ್ಬೋದು, ಜೊತೆಗೆ ಹೊಂಗೆ ಮರವನ್ನು ಕಡಿದ ಕಾರಣಕ್ಕಾಗಿ ಈಗಾಗಲೇ ಏನು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಿದೆ ಅವರ ಮೇಲೂ ಕೂಡ FIR ಕೂಡ ದಾಖಲಾಗಿದೆ. ಆ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಭಾಸ್ಕರ್ ನಾಯ್ಕ ಇರ್ಬೋದು, ಜೊತೆಗೆ ಈ ಕೆಲಸವನ್ನು ಮಾಡ್ತಿದ್ದ ಕಾಂಟ್ರಾಕ್ಟರ್ ವಿರುದ್ಧವರು ಕೂಡ, ಜೊತೆಗೆ 5ಕ್ಕೂ ಹೆಚ್ಚು JCBಗಳನ್ನು ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡಿಸ್ಕೊಂಡಿರುವಂಥದ್ದು. ಬಹಳ ಪ್ರಮುಖ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಈ ಒಂದು ಜಾಗದಲ್ಲಿ ಒಂದು ಕಡೆ JCBಗಳು ಕೂಡ ನೆಲವನ್ನು ಮಟ್ಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾವಾಗ FIR ದಾಖಲಾಯಿತೋ FIR ದಾಖಲಾದಲ್ಲಿ ಮರವನ್ನು ಕಟ್ ಮಾಡ್ತಾ ಇಲ್ಲ, ಬದಲಾಗಿ ಆ ನೆಲವನ್ನು ಮಟ್ಟ ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇಲ್ಲಿ ಮತ್ತೊಂದು ಭಾಗದಲ್ಲಿ ಈ ಒಂದು ಜಾಗ ಎಲ್ಲಿದೆ 20 ಎಕರೆ ಜಾಗದಲ್ಲಿ ಬರುವಂತಹ ಜಾಗ ಎಲ್ಲಿದೆ, ಈ ಒಂದು ಜಾಗದಲ್ಲಿ 2 ಎಕರೆ ಕೆರೆ ಬರುತ್ತೆ. ಕೆರೆಯ ಪಕ್ಕ ಇದ್ದಂತಹ ಸುಮಾರು 20ಕ್ಕೂ ಹೆಚ್ಚು ಮರಗಳನ್ನು ಕಡಿದ ಪರಿಣಾಮವಾಗಿ ಈಗ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರ ಮೇಲೂ ಕೂಡ FIR ದಾಖಲಾಗಿದೆ. ಮತ್ತು ಈಗಾಗಲೇ ನೋಡ್ತಾ ಇರ್ಬೋದು, ಸಾಕಷ್ಟು ಈ ಒಂದು ಕೆರೆಯಲ್ಲಿ ಪ್ರಾಣಿಗಳಿಗೆ ಸಾಕಷ್ಟು ವಾಸಸ್ಥಾನ ಆಗಿತ್ತು. ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮಾಡಿದಂತಹ ಎಡವಟ್ಟಿನಿಂದಾಗಿ ಮರಗಳಿಗೆ ಕುಡಿಲಿ ಪೆಟ್ಟು ಬಂದಿದೆ. ಒಂದು ಕಡೆ ನೂರಾರು ಮರಗಳು ಕೂಡ ಇನ್ನೂ ಇದೆ. ಎಲ್ಲೋ ಒಂದು ಕಡೆ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಟ್ಟಿದೆ, ಅದರಲ್ಲಿ ನೂರಾರು ಮರಗಳನ್ನು ಕಡಿದು ಕಂಬಳ ಕ್ರೀಡೆಯನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಸೊ ಹೀಗಾಗಿ 116 ವರ್ಷಗಳಿಂದ ಮರಗಳನ್ನು ಬೆಳೆಸೋದು ಎಷ್ಟು ಕಷ್ಟ. ಸೊ ಹೀಗಾಗಿ ಬೆಳೆದು ನಿಂತಹ ಮರಗಳಿಗೆ ಕೊಡಲಿ ಏಟನ್ನು ಕೊಡುವುದಕ್ಕೆ ಸರ್ಕಾರ ಹೇಗೆ ಮನಸ್ಸು ಮಾಡುತ್ತೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ಈಗಾಗಲೇ ಏನು ಸಾಕಷ್ಟು ಮರಗಳನ್ನು ಈಗಾಗಲೇ ಕಡಿದ ಕಾರಣಕ್ಕಾಗಿ ಈಗಾಗಲೇ FIR ಕೂಡ ದಾಖಲಾಗಿದೆ. ಸುಮಾರು 5ಕ್ಕೂ ಹೆಚ್ಚು JCBಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಆರಂಭದಲ್ಲೇ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಘ್ನಗಳು ಕೂಡ ಎದುರಾಗ್ತಾ ಇದೆ. ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಕಂಬಳ ನಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಇದಿಷ್ಟು ಇಲ್ಲಿನ